ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನಿವತ್ತು ಹಾಸನಾಂಬೆಗೆ ಹೊರಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಲಾಸ್ಟ್ ಇಯರು ಹೋಗೋದಕ್ಕಾಗಿರಲಿಲ್ಲ, ಈ ವರ್ಷ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ವಿ. ಆ್ಯಂಡ್ ನಮ್ಮ ಮನೆಯವರು ಬ್ಯುಸಿ ಇದ್ದಾರೆ, ಅವರು ಬರೋದಕ್ಕಾಗಿಲ್ಲ. ಸೊ ನೀವೇ ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು, ನನ್ನ ತಮ್ಮನ ಹೆಂಡ್ತಿ ಮತ್ತು ನನ್ನ ಅಳಿಯ ಸೊಸೆ ಹೊರಟಿದ್ದೀವಿ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಹೋಗೋದಕ್ಕೆ. ಆ್ಯಂಡ್ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಯಿತು. ಅಷ್ಟರಲ್ಲಿ ಪಾಪು ಇನ್ನೂ ಮಲಗಿದ್ದು. ಸೊ ಅವಳನ್ನ ಮಾತಾಡಿಸ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಹೊರಟೆ. ಆ್ಯಂಡ್ ಪೂಜೆ ಕೂಡ ಮಾಡಿದೆ ನೆಮ್ಮದಿಯಾಗಿ. ಸೊ ಬಸ್ಸಲ್ಲಲ್ವ ಹೋಗೋದು. ಸೊ ಹಾಗಾಗಿ ಪಾಪುನೆಲ್ಲ ಕರ್ಕೊಂಡೋಗಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಫಸ್ಟ್ ಟೈಮು ಹಾಸನಕ್ಕೆ ಹೋಗ್ತಾ ಇರೋದು. ಅಲ್ಲಿ ಬಸ್ಸಲ್ಲಿ ಹೇಗೋ ಏನೋ ಅಂತ ಅಂದ್ಕೊಂಡು ನಾನು ಪಾಪುನ ಇಲ್ಲೇ ಬಿಟ್ಟು ಮನೇಲಿ ಅಮ್ಮ, ನಮ್ಮ ಮನೆಯವರು ಇಬ್ಬರು ಇರ್ತಾರೆ. ಸೊ ನಾನು, ನಮ್ಮ ತಮ್ಮನ ಹೆಂಡ್ತಿ ಹೊರಟಿದ್ದೀವಿ. ಸೊ ನಾನು ಹಾಕಿರೋ ನೆಕ್ ಪೀಸ್ ನಿಮಗೆ ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇದು ನಾನು ಮೀಶೋದಲ್ಲಿ ಬೈ ಮಾಡಿರೋದು. ತುಂಬ ಚೆನ್ನಾಗಿದೆ, ಒಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ತಿರುಪತಿ ಪೆಂಡೆಂಟ್ ಸ್ಟೈಲು ಚೆನ್ನಾಗಿದೆ. ಅದರ ಲಿಂಕ್ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ಖಂಡಿತ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ನಮ್ಮ ಮನೆಯವರು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ 8 ಗಂಟೆಗೆ ಇತ್ತು ಬಸ್ಸು. ನಾವು ಬರೋಷ್ಟರಲ್ಲಿ ನಾವು ಆಲ್ರೆಡಿ ರೆಡಿಯಾಗಿದ್ದೆ. ನನ್ನ ತಮ್ಮನ ಹೆಂಡ್ತಿ ಬರೋದು ಸ್ವಲ್ಪ ಲೇಟ್ ಆಯಿತು. ಅವಳು ಸಾಣಿಕೆರೆಯಿಂದ ಬರಬೇಕಿತ್ತು. ಸೊ ಲೇಟ್ ಆಯಿತು, ಬಸ್ ಅದನ್ನು ಕೂಡ ಮಿಸ್ ಆಯಿತು. ಇವಾಗ ಓಕೆ ಅಂದ್ಕೊಂಡು ಎಳ್ಳೀರು ಕುಡಿತಾ ಇದ್ದೀವಿ. ಸೊ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಗಳು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾಳೆ. ಇಟ್ಸ್ ಓಕೆ. ಎಳ್ಳೀರು ಕುಡಿದ್ಬಿಟ್ಟು ಈಗ ಹೊರಡಬೇಕು. ಬೇರೆ ರೂಟಿಂದ ಹೋಗೋದಕ್ಕೆ ಇದೇ ಬಸ್ಸು ಅಂತ ಹೇಳಿದ್ದಾರೆ. ಸೊ ಅವಳು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಎಳ್ಳೀರಾದರೂ ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ, ನಾನು ನಮ್ಮ ಮನೆಯವರು. ಸೊ ಅವ್ರೇನು ಕುಡಿಲಿಲ್ಲ. ನನಗೆ ಬೆಳ್ಳುಳ್ಳಿಗೆ ಎಳ್ಳೀರು ಜ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಾದಮೇಲೆ ತೊಗೊಂಡು ಈಗ ಹೊರಟ್ವಿ. ನನ್ನ ಸೊಸೆ ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ರೆ ನಗ್ತಾ ಇದ್ಲು. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಫಸ್ಟ್ ಟೈಮ್ ಹಾಸನಕ್ಕೆ ಹೋಗಿದ್ದು, ಅದು ಹಾಸನಾಂಬೆನ ನೋಡಿದ್ದು ಕೂಡ ಒಂಥರ ನೆಮ್ಮದಿ ಅನ್ನಿಸ್ತು. ಇವನು ನನ್ನ ಅಳಿಯ ಕರಿಯ ಅಂತ. ಸೊ ಅಲ್ಲೇ ಇರ್ಬೇಕು ನೋಡಪ್ಪ, ಹೊರಗಡೆ ಇರ್ಬೇಕು ನೋಡು. ಸೊ ಹೀಗಿದೆ ನನ್ನ ವೀಡಿಯೋನ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ದಯವಿಟ್ಟು ಕೊನೆವರೆಗೂ ನೋಡಿ ಆ್ಯಂಡ್ ಲೈಕ್ ಮಾಡಿ. ಸೊ ನೀವೆಲ್ಲ ಯಾರ್ಯಾರು ಹಾಸನಾಂಬೆಗೆ ಬಂದಿದ್ರಿ ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ರಶ್ಶು ಕೂಡ ಇತ್ತು, ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ನಾವು ಅಲ್ಲಿ ಬಸ್ಸಿಂದ ಇಳಿದ್ಬಿಟ್ಟು ಮತ್ತೆ ನಾವು ಆಟೋಕ್ಕೆ ಹೋದ್ವಿ ದೇವಸ್ಥಾನಕ್ಕೆ. ಅಷ್ಟು ಕ್ರೌಡ್ ಇತ್ತು. ಕೊನೆವರೆಗೂ ವಿಡಿಯೋ ನೋಡಿ. ಅದ್ರಲ್ಲಿ ಹಾಕಿದ್ರು. ಹಾಂ ಹೇಳೋಣ ಬಾ. ಇಲ್ಲೇನಾ ಟಿಕೆಟ್ ತಗೊಳ್ಳೋದು? ನೀವು ಖಾಲಿ ಇಲ್ವಾ? ಓಕೆ ಗೈಸ್, ಫೈನಲಿ ಒಳಗಡೆ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಒಬ್ಬರಿಗೆ 300 ರುಪೀಸ್ದು, ಮತ್ತು ಇನ್ನೊಂದು ಟಿಕೆಟ್ ತೊಗೋಬೋದು 1000 ರುಪೀಸ್ದು. ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ ಆ ಟಿಕೆಟ್ ಈ ಟಿಕೆಟ್ ಅಂತ. ಯಾಕಂದರೆ ಎಲ್ಲ ಕಡೆನೂ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು 300 ರುಪೀಸ್ ತೊಗೊಂಡ್ರು ಕೂಡ 1 ಅವರ್ ವೆಯ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ದರ್ಶನ ಆಯಿತು. ಆ್ಯಂಡ್ ನಾವಿಲ್ಲಿ 3 ಟಿಕೆಟ್ ತೊಗೊಂಡ್ವಿ. ಇನ್ನು ಚಿಕ್ಕವನಿಗೆ ತೊಗೊಳ್ಲಿಲ್ಲ, ದೊಡ್ಡೋಳಿಗೆ ತೊಗೊಂಡ್ರು ಟಿಕೆಟು. ಟೋಟಲು 3 ಟಿಕೆಟ್ ತೊಗೊಂಡ್ವಿ. 900 ಆಯಿತು. ಆ್ಯಂಡ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕ್ಯೂ ಸಿಸ್ಟಮ್. ಸೊ ನನಗೆ ಅಮ್ಮನ್ನ ನೋಡೋ ಒಂದು ಖುಷಿ
ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನ, ಸೆಕೆ ಬೇರೆ, ಫ್ಯಾನ್ ಇಲ್ಲ. ನಾವು ನಿಂತ್ಕೊಂಡಿರೋ ಕಡೆ ಫ್ಯಾನ್ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಒಂಥರ ಅನ್ನಿಸ್ತಾ ಇತ್ತು. ವರ್ಷಕ್ಕೊಮ್ಮೆ ನೋಡೋ ಅಂಥದ್ದು ತಾಯಿ ದರ್ಶನ ಮಾಡೋದು. ಸೊ ಏನೂ ಮಾಡೋದಕ್ಕಾಗಲ್ಲ, ರಿಸ್ಕ್ ತಗೊಳ್ಳೇಬೇಕು. ಆ್ಯಂಡ್ ಇದೇನು ಹೆವಿ ರಿಸ್ಕ್ ಅಂತ ಏನಿಲ್ಲ, ಬಟ್ ನಿಂತ್ಕೊಂಡು ಕಾಲೆಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗಿಬಿಟ್ಟಿತ್ತು. ಕಾಲು ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು, ಪಾದ ಎಲ್ಲ ಅಷ್ಟು ಇದಾಗ್ಬಿಟ್ಟಿತ್ತು. ಅದು ಬೇರೆ ಅಷ್ಟು ದೂರದಿಂದ ಬಸ್ಸಲ್ಲಿ ಕೂತ್ಕೊಂಡು ಜರ್ನಿ ಮಾಡಿದ್ದೊಂದು, ಇಲ್ಲಿ ಬಂದು 1 ಅವರ್ ವೆಯ್ಟ್ ಮಾಡಿದ್ದೊಂದು. ಸೊ ಸ್ವಲ್ಪ ರಿಸ್ಕ್ ಅನ್ನಿಸ್ತು, ಪರವಾಗಿಲ್ಲ. ಆ್ಯಂಡ್ ಅಲ್ಲೇ ಕೂತ್ಕೊಂಡಿದ್ವಿ. ಪಾಪ ಕೆಲವರು ಸ್ನ್ಯಾಕ್ಸ್ ಎಲ್ಲ ಮಾರ್ಕೊಂಡು ಬಂದಿದ್ದರು. ನಾನಿಲ್ಲಿ ಚಿಕ್ಕಿ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಫೈನಲಿ ನಮ್ಮ ಏನದು ಕ್ಯೂ ಸಿಸ್ಟಮ್ ಮೂವ್ ಆಗ್ತಾಯಿತ್ತು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ಇನ್ನೂ ಸ್ವಲ್ಪ ಹೊತ್ತು ಅಮ್ಮನ್ನ ನೋಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಿತ್ತು. 1 ಸೆಕೆಂಡ್ ಅಷ್ಟೇ, 1 ಸೆಕೆಂಡು ಜಾಸ್ತಿ ಆಯಿತು ಅಂದ್ಕೊಂಬಿಡಿ. ಎಳ್ದು ಬಿಸಾಕ್ತಾಯಿದ್ರು. ಜಾಸ್ತಿ ನೋಡೋದಕ್ಕೆ ಆಗಲಿಲ್ಲ ಅಮ್ಮನ್ನ. ವೀಡಿಯೋ ಅಲ್ಲಿ ವೀಡಿಯೋ ಮಾಡೋಕ್ಕೂ ಇದೇ ಇಲ್ಲ ಅಂದ್ಕೊಂಬಿಡಿ. ಬೈ ಚಾನ್ಸ್ ಏನಾದ್ರು ವೀಡಿಯೋ ಮಾಡಿಕೊಂಡು ನಿಂತಿದ್ರೆ ಮೊಬೈಲ್ ಕಸ್ಕೊಂಡು ಎಳ್ದು ಬಿಸಾಕ್ತಾ ಇರ್ತಾರೆ. ಸೊ ಹೀಗೆ ಏನೂ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ಪಾಪ ಆಗದಿದ್ದವರೆಲ್ಲ, ವಯಸ್ಸಾದವರೆಲ್ಲ ಪಾಪ ಕೆಳಗಡೆ ಕೂತ್ಕೊಂಡಿದ್ರು. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಯಾವ ಟೆಂಪಲಲ್ಲೂ ಈ ಥರ ವೆಯ್ಟ್ ಮಾಡಿಲ್ಲ ನಾನು. ಇನ್ನೊಂದು ನಮ್ಮ ಹಿಂದೂ ಮಹಾಗಣಪತಿಗೆ ನೋಡಬೇಕಾದ್ರೆ ನಾವು ಕೂಡ ಅಲ್ಲಿ ವೆಯ್ಟ್ ಮಾಡಿದ್ವಿ. ಇಷ್ಟೊಂದು 1 ಅವರ್ ಗಂಟ ಎಲ್ಲ ನಾವು ವೆಯ್ಟ್ ಮಾಡಿಲ್ಲ. ಒಂದು 1/4 ಗಂಟೆ ಅಷ್ಟು, 1/4 ಗಂಟೆ ಒಳಗಡೆ ಎಲ್ಲ ಹೋಗ್ಬಿಡ್ತಾ ಇದ್ವಿ ನಮ್ಮ ಗಣೇಶನ ನೋಡೋದಕ್ಕೆ ನಮ್ಮ ದುರ್ಗದಲ್ಲಿ. ಸೊ ಇಲ್ಲಿ ಹಾಸನಾಂಬೆಗೆ ವರ್ಷಕ್ಕೊಂದು ಸಲ ಓಪನ್ ಮಾಡೋದು ಆ ಅಮ್ಮನ ದೇವಸ್ಥಾನನ. ಸೊ ಏನು ಮಾಡೋದಕ್ಕಾಗಲ್ಲ, ಜನ ಎಲ್ಲ ಕಡೆಯಿಂದನೂ ಬಂದಿರ್ತಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಅಮ್ಮನ ದರ್ಶನ ಮಾಡಬೇಕಿತ್ತು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಬಟ್ ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಕ್ರೌಡ್ ಹಂಗಿರುತ್ತೆ. ಸೊ ಅವರು ಕೂಡ ಎಲ್ಲರೂ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟನೇ. ಸೊ ನಾವು ಕೂಡ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಎಲ್ರಿಗೂ ಅಮ್ಮ ಒಳ್ಳೇದು ಮಾಡಲಿ. ನನಗಂತೂ ಅಮ್ಮನ ಮಹಿಮೆ, ಅಮ್ಮನ ಮೂವಿ ಎಲ್ಲ ನೋಡಿದ್ದೀನಿ ನಾನು. ಅದನ್ನೆಲ್ಲ ನೋಡ್ತಾಯಿದ್ರೆ ಮೈ ಕೂದಲೆಲ್ಲ ಜುಮ್ ಅನ್ನುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಸನಾಂಬೆ ಮೂವಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ನಾನು ಒಂದು 2 ಟೈಮ್ಸ್ ನೋಡಿದ್ದೀನಿ ಹಾಸನಾಂಬೆ ಮೂವಿನ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಮೂವಿ ನೋಡೇ ನನಗೆ ಹೋಗಬೇಕು ಅಂತ ಒಂದು ಆಸೆ ಆಗಿದ್ದು. ಸೊ ಇಲ್ಲಿ ಸ್ಪೆಷಲ್ ಟಿಕೆಟ್ ತೊಗೊಂಡಿರ್ತಾರಲ್ಲ ಅವರಿಗೆ ಲಡ್ಡು ಕೊಡ್ತಾರೆ. ಸೊ ಲಡ್ಡು ಇಸ್ಕೊಂಡು ನಾವು ಈ ಕಡೆ ಬಂದ್ವಿ. ಆ್ಯಂಡ್ ಅದಾದಮೇಲೆ ನಾವು ಪ್ರಸಾದ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಪ್ರಸಾದ ತೊಗೊಳ್ಳೋ ಪ್ಲೇಸ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಟೆಂಪಲ್ ಡಿಸೈನಲ್ಲಿ ಮಾಡಿದ್ದಂಥದ್ದು ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡು. ಆ್ಯಂಡ್ ಇಲ್ಲಿ ಅಮ್ಮನ ಬೊಟ್ಟು ಇಟ್ಕೊಳ್ಳೋಣ ಅಂತೇಳಿ ಬಂದ್ವಿ. ಸೊ ಚೆನ್ನಾಗಿತ್ತು ಒಂಥರ. ಈಗ ದೊಣ್ಣೆ ಪ್ರಸಾದ ಅಂತ ಹೇಳ್ಬಿಟ್ಟು ಕ್ಯೂ ಸಿಸ್ಟಮಲ್ಲಿ ಕೊಡ್ತಾಯಿದ್ರು. ಸೊ ನಾವು ಕೂಡ ವೆಯ್ಟ್ ಮಾಡಿ ಪ್ರಸಾದ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಜಾತ್ರೆ ಥರ ಎಲ್ಲ ಸೆಟಪ್ ಹಾಕಿದ್ರು ಅಲ್ಲಿ. ಸೊ ಎಲ್ಲ ನೋಡಿಕೊಂಡು ನಾವು ಹೊರಟು ಬಂದ್ವಿ. ಆ್ಯಂಡ್ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಸಾದ ತೊಗೊಳ್ತೀವಲ್ಲ ಅಲ್ಲಿ ಫ್ಯಾನ್ ಹಾಕಿದ್ರು. ಎಷ್ಟು ದೊಡ್ಡ ಫ್ಯಾನ್ ಅಂದರೆ ಅದು ತಿರುಗ್ತಿರೋದೇ ಲೈಟಾಗಿ ತಿರುಗ್ತಾ ಇದೆ. ಬಟ್ ಹೆವಿ ಗಾಳಿ, ನೀವು ನೋಡ್ತಾ ಇರ್ಬೋದು, ನನ್ನ ನೇರೆಲ್ಲ ಹಾರೋಗ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಗಾಳಿ, ಚೆನ್ನಾಗಿತ್ತು ಒಂಥರ ಅಲ್ಲೇ. ಆಫ್ ಮಾಡ್ಲಾ
ನನಗೆ ಬ್ಲ್ಯಾಕ್ ಹಾಕೊಡಿ. ಹಾಂ ಕ್ಯಾಶ್ ಇಲ್ಲ, ಗೂಗಲ್ ಪೇ ಇದು ಐತೆ, ಕ್ಯಾಶ್ ಇದೆ. ಇಲ್ಲ ಕ್ಯಾಶ್ ಇದೆ ಕೊಡಿ, ಇಲ್ಲ ಅಂದರೆ ಖರ್ಚಿಗೂ ಬೇಕಲ್ಲ ಇಲ್ಲಿಗೆ. ಓಕೆ ಗೈಸ್, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಚಿಕ್ಕ ಪುಟ್ಟದ್ದು ತಗೊಳ್ಳೋದಿರುತ್ತಲ್ಲ, ಸೊ ತೊಗೊಂಡ್ವಿ. ಇಲ್ಲಿ ಪಂಚಲೋಹದ್ದು ಕೃಷ್ಣನ್ ನೋಡಿದೆ, ಪುಟಾಣಿ ಕೃಷ್ಣ ಎಷ್ಟು ಚೆನ್ನಾಗಿತ್ತು. ಸೊ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಒಂದು ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಕ್ತು. ಒಂದು 150-200 ರುಪೀಸಲ್ಲೆಲ್ಲ ಸಿಕ್ತು. ಆ್ಯಂಡ್ ತೊಗೊಂಡು ಇಲ್ಲಿ ಮಾವಿನಕಾಯಿ ತೊಗೊಂಡು ನಾವು ಹೊರಟ್ವಿ. ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮುಂದಿನ ವರ್ಷವೂ ಅಮ್ಮನ ದರ್ಶನ ಸಿಗಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.